ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ರೆ ತನುಪ್ರಿಯಾಚರ್ ಯೂಟ್ಯೂಬ್ ಚಾನಲ್. ನೀವಿನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಕಾಣಿಸ್ತಾರೆ ಅಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ, ಫ್ರೆಂಡ್ಸ್, ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಾಗಿರ್ಬೋದು ಅಥವಾ ಡೈರೆಕ್ಟಾಗಿ ಸಿಕ್ಕಿದಾಗ ಕೇಳ್ತಾ ಇರ್ಬೋದು, ಒಂದೇ ಒಂದು ಕ್ವಶನ್ನು ಏನಪ್ಪ ಅಂದರೆ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡಿ ಅಂತ. ಫ್ರೆಂಡ್ಸ್, ನಾನು ಒಂದು 3-4 ಡೇಸಿಂದ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಿಜ ನನಗೆ ಹೆಲ್ತ್ ಇಶ್ಯೂಸ್ ಆಗಿ ನನಗೆ ಅಷ್ಟು ನೀಟಾಗಿ ಡೈಲಿ ವ್ಲಾಗ್ನ ಹಾಕೋದು ಮುಂದೆ ಕಂಟಿನ್ಯೂಸ್ ಆಗಿ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದಲ್ಲ, ನಾನು ನನ್ನ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆ ಮುಂದೆನ ಕ್ಲೀನ್ ಮಾಡಿ ಈ ಥರ ಎಲ್ಲ ರಂಗೋಲಿ ಬಿಟ್ಟು ನಮ್ಮ ಮನೆಯಲ್ಲೇ ಬಿಡೋ ಅಂತಹ ಒಂದು ಹೂವು ಇರುತ್ತಲ್ಲ, ಆ ಹೂವನ್ನು ತಗೊಂಡು ನಮ್ಮ ಹೊಸ್ಲಿಗೆ ಇಟ್ಟು ಪೂಜೆ ಮಾಡ್ತೀನಿ. ಫ್ರೆಂಡ್ಸ್, ಅದಾದಮೇಲೆ ನಮ್ಮ ಮನೆಯಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ತುಂಬಾ ಬೆಳೆಸಿದ್ದೀನಿ. ಇದು ಕೂಡ ಒಂದಿದೆ. ಸೊ ಇದ್ರದ್ದು ಎಲೆ ಎಲ್ಲ ಒಣಗ್ತಾ ಇತ್ತು, ಸ್ವಲ್ಪ ನೀರನ್ನು ಹಾಕಿರಲಿಲ್ಲ. ಆದರೆ ಇಂಡೋರ್ ಪ್ಲ್ಯಾಂಟ್ಸಿಗೆ ಏನಪ್ಪ ಅಂತ ಹೇಳಿದ್ರೆ ನೀರು ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಸ್ವಲ್ಪ ಅಷ್ಟು ಹಾಕಿದರೆ ಸಾಕು. ಅದಾದಮೇಲೆ ಟಿ ವಿ ಸ್ಟ್ಯಾಂಡಲ್ಲಿ ತುಂಬ ಧೂಳಿರುತ್ತೆ. 2 ಡೇಸ್ಗೊಂದ್ಸಲ ನಾವು ಇದನ್ನ ಕ್ಲೀನ್ ಮಾಡಿದ್ರು ಸಣ್ಣ ಸಣ್ಣ ಧೂಳಂತೂ ಇದ್ದೇ ಇರುತ್ತೆ. ಹಂಗಾಗಿ 2 ಡೇಸಿಗೆ ಒಂದ್ಸಲ ಕ್ಲೀನ್ ಮಾಡ್ತಾ ಇರ್ತೀನಿ. ಯಾಕಂದರೆ ನಮ್ಮ ಮನೆ ಮುಂದೆ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಮನೆ ಇನ್ನೊಂದು ಕಟ್ತಾ ಇದ್ದಾರೆ. ಸೊ ಆದ ಕಾರಣ ಸ್ವಲ್ಪ ಸಿಕ್ಕಾಬಟ್ಟೆ ಸಣ್ಣ ಸಣ್ಣ ಧೂಳಿರುತ್ತೆ. ಅದನ್ನು ಡೈಲಿ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಸಡನ್ನಾಗಿ ಯಾರು ಹೊರಗಡೆಯಿಂದ ಬಂದು ನೋಡಿದ್ರೆ 1 ವೀಕ್ ಬಿಟ್ಬಿಟ್ಟು ಇವ್ರೇನು ಕ್ಲೀನ್ ಮಾಡಿದಾರ ಇಲ್ವಾ ಅನ್ನೋ ಥರ ಕಾಣಿಸ್ತಾ ಇರುತ್ತೆ. ಸೊ ಆದ ಕಾರಣ 2 ಡೇಸಿಗೆ ಒಂದ್ಸಲ ಕ್ಲೀನ್ ಮಾಡ್ತೀನಿ. ಅದಾದಮೇಲೆ ನನ್ನ ಫೇವ್ರೆಟ್ಟು ಫಿಶ್ಗಳನ್ನ ಸಾಕಿದ್ದೀನಿ, ಫೈಟರ್ ಫಿಶ್ಶು. ಸೊ ಇದಕ್ಕೆ ಫುಡ್ ಹಾಕ್ತೀನಿ ಡೈಲಿ ಬೆಳಗ್ಗೆ ಆದ ತಕ್ಷಣ. ಸೊ ಅದಾದಮೇಲೆ ನನ್ನ ಫೇವ್ರೆಟ್ ಪ್ಲೇಸ್ ಇದು. ಅಲ್ಲಿ ಸ್ವಲ್ಪ ನಮ್ಮಪ್ಪ ಅವಾಗ ಗಲೀಜು ಮಾಡ್ತಾ ಇರ್ತಾರೆ. ಸೊ ನಮ್ಮ ಮನೇಲಿ ನೋಡ್ತಾ ಇರ್ಬೋದಲ್ಲ, ಕೀ ಅಥವಾ ಅದು ಇದು ಎಲ್ಲ ಕೂಡ ಶಫಲ್ ಆಗಿಬಿಟ್ಟಿರುತ್ತೆ. ನಾನು ಇಷ್ಟು ಕ್ಲೀನ್ ಮಾಡಿದ್ರು ಡೈಲಿ ಅದೇ ಥರ ಶಫಲ್ ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಇಷ್ಟೆಲ್ಲ ಕೆಲಸ ಇರುತ್ತೆ. ಅದಾದಮೇಲೆ ಅಕ್ಕಿ ತಂದಿದ್ವಿ, ದೋಸೆ ಮತ್ತು ಇಡ್ಲಿಗೆಲ್ಲ ಮಾಡ್ತೀವಲ್ವ, ಏನು ಹೇಳ್ತೀವಿ, ರೇಷನ್ ಅಕ್ಕಿ ಅಂತ. ಸೊ ಅಕ್ಕಿ ತಂದಿದ್ವಿ. ಅದಾದಮೇಲೆ ಅದನ್ನು ಒಂದು ದೊಡ್ಡ ಕಂಟೈನರ್ಗೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಇದು ನಮಗೆ 25 kg ಏನಿಲ್ಲ ಅಂದ್ರೂ ಒಂದು 4ರಿಂದ 5 ತಿಂಗಳು ಬರುತ್ತೆ. ಸೊ ಆದ ಕಾರಣ ನಾವು ಇದನ್ನು ಒಂದು 4-5 ತಿಂಗ್ಳಿಗೆ ಒಂದ್ಸಲ ತೊಗೊಬರ್ತೀವಿ. ತುಂಬ ಜನದ ಪ್ರಶ್ನೆ ಏನಪ್ಪ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇಷ್ಟು ರಗಡಾಗಿದ್ದೀರಾ, ಮನೇಲಿ ನಿಜವಾಗ್ಲೂ ಕೆಲಸ ಮಾಡ್ತೀರಾ ಅಂಥವ್ರಿಗೆಲ್ಲ ಈ ವ್ಲಾಗನ್ನ ನೋಡಿ. ನಾವು ಮನೇಲಿದ್ದಾಗ ಪ್ರತಿಯೊಬ್ಬರೂ ಅವ್ರವ್ರ ಕೆಲಸ ಮಾಡ್ಕೋತೀವಿ. ಆದಮೇಲೆ ನೈಟು ನಾನು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿರ್ತೀನಲ್ವ, ಅದನ್ನು ಜೋಡಿಸ್ತಾ ಇದ್ದೀನಿ. ಸೊ ಆಗೋಕ್ಕಿಂತ ಮುಂಚೆ ನನಗೆ ಸಣ್ಣ ಸಣ್ಣ ಈ ಪಾತ್ರೆಗಳಂದರೆ ಸಿಕ್ಕಾಬಟ್ಟೆ ಇಷ್ಟ. ಇದನ್ನು ನಾನು ಫಸ್ಟ್ ಅಮನಲೋಕ ರೆಸಿಪಿ ಚಾನಲ್ನ ಕ್ರಿಯೇಟ್ ಮಾಡಿದಾಗ ನಾನು ಈ ಚಿಕ್ಕ ಪಾತ್ರೆನ ತಂದಿದ್ದೆ. ಸೊ ಇದನ್ನು ಡೈಲಿ ಏನಕ್ಕಾದ್ರೂ ಯೂಸ್ ಮಾಡ್ತೀನಿ. ಅಥವಾ ಅನ್ನ ರಸಮ್ ಏನಾದರೂ ಮಿಕ್ಕಿದ್ರೆ ಅದರೊಳಗಡೆ ಹಾಕಿರ್ತೀನಿ, ಒಂಥರ ಚೆನ್ನಾಗಿ ಅನಿಸುತ್ತೆ ಫೀಲಿಂಗು. ಅದಾದಮೇಲೆ ಫ್ರೆಂಡ್ಸ್, ನಾವಿರೋವಂಥ ಅಪಾರ್ಟ್ಮೆಂಟಲ್ಲಿ ಈ ಒಂದು ಮೊಳೆಗಿಳೆ ಎಲ್ಲ ಏನೂ ಹೊಡೆಯೋಂಗಿಲ್ಲ. ಸೊ ಆದ ಕಾರಣ ಈ ಥರ ಒಂದು ಅಸೆಂಬ್ಲಿನ ತರಿಸ್ಕೊಂಡು ನಾವು ಸೌಟು ಅದು ಇದು ಎಲ್ಲ ಅದನ್ನು ಹಾಕ್ಕೊಂಡಿದ್ದೀವಿ. ನಿಮ್ಗೇನಾದ್ರೂ ಅದ್ರ ಲಿಂಕ್ ಬೇಕಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ, ನಾನು ಅದ್ರ ಲಿಂಕ್ನ ನಿಮಗೆ ಕಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಅದಾದಮೇಲೆ ಡೈಲಿ ಇಷ್ಟು ಕೆಲಸ ಇರುತ್ತೆ ಮನೇಲಿ. ಯಾಕಂದರೆ ಒಂದು ಮನೆ ಅಂದಮೇಲೆ ಮನೆ ಮಕ್ಕಳಿರ್ತಾರೆ ಅಥವಾ ದೊಡ್ಡವ್ರು ಇರ್ತಾರೆ, ಎಲ್ಲರೂ ಒಂದೇ ಥರ ಇರಬೇಕು ಅಂತಲೂ ಏನಿಲ್ಲ. ಎಕ್ಸ್ಪೆಷಲಿ ನಮ್ಮಮ್ಮ ಸ್ವಲ್ಪ ಕ್ಲೀನು, ಬಟ್ ನಮ್ಮಪ್ಪ ಅಷ್ಟು ಕ್ಲೀನ್ ಇಲ್ಲ. ಎಲ್ಲ ಶಫಲ್ ಮಾಡ್ತಾರೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂತ. ಸೊ ಅದಾದಮೇಲೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಂತೂ ಇಷ್ಟು ಕೆಲಸ ಇರುತ್ತೆ ಎಲ್ಲರೂ ಮನೇಲೂ ಇದು ಕಾಮನ್ನು. ಬಟ್ ಏನಪ್ಪ ಸ್ಪೆಷಲ್ಲು ಅಂತಂದರೆ, ನಮ್ಮ ಮನೇಲಿ ಜಾಸ್ತಿ ಕೆಲಸ ಇರೋಲ್ಲ. ಅಂದರೆ ಈ ಹಳ್ಳಿಗಳಲ್ಲಿ ನೋಡಿದ್ದೀವಲ್ಲ, ಹಸು ಕರು ಇದೆಲ್ಲ ಇಟ್ಕೊಂಡಿರೋರು ಸಿಕ್ಕಾಬಟ್ಟೆ ಕೆಲಸ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಇಷ್ಟೇ ಕೆಲಸ ಅಂದ್ಕೊಂಡು ಮಾಡ್ತೀವಿ. ತುಂಬ ಜನ ಅಂತಾರೆ, ಇಷ್ಟು ಕೆಲಸ ಇರುತ್ತೆ ಡೈಲಿ, ಇಷ್ಟು ಕೆಲಸ ಮಾಡಬೇಕಾ ನೀವು ಅಂತ. ಬಟ್ ನಮ್ಮ ಮನೆ ಅಂದಾಗ ನಮಗೆ ಕ್ಲೀನಾಗಿರಬೇಕು, ಮನೆ ಕ್ಲೀನಾಗಿದ್ರೆ ಅಲ್ವಾ ನಮ್ಮ ಮೈಂಡು ಸಿಕ್ಕಾಬಟ್ಟೆ ಕ್ಲೀನಾಗಿರೋದು. ಸೊ ಮನಸ್ಸು ಮೈಂಡು ಎಲ್ಲ ಪಾಸಿಟಿವ್ ವೈಬ್ ಆಗಿರಬೇಕಂದ್ರೆ ಎಲ್ಲ ನಾವಿರೋಂಥ ಜಾಗ, ಉಡೋವಂಥ ಬಟ್ಟೆ ಎಲ್ಲನೂ ಅಷ್ಟೇ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿರಬೇಕು. ಸೊ ಇದು ನನ್ನ ಪಾಲಿಸಿ. ಸೊ ಇದಾದಮೇಲೆ ಡೈಲಿ ಈ ಥರ ಕ್ಲೀನ್ ಮಾಡ್ತೀವಿ. ರೆಗ್ಯುಲರಾಗಿ ಒಂದು 2 ಡೇಸಿಗೆ ಒಂದ್ಸಲ ಅಥವಾ 1 ಡೇಸಿಗೆ ಒಂದ್ಸಲ ಒಬ್ಬೊಬ್ರು ಕ್ಲೀನ್ ಮಾಡ್ತಾರೆ. ಬಟ್ ನಾವು ಹಂಗಲ್ಲ, ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಕ್ಲೀನ್ ಮಾಡ್ತೀವಿ. ಗಲೀಜಿರಲಿ ಇಲ್ಲದೆ ಹೋಗಲಿ, ಅದೊಂಥರ ನಮಗೇನೋ ಅಭ್ಯಾಸ ಆಗೋಗಿದೆ. ಆಲ್ರೆಡಿ ಈ ಥರ ಎಲ್ಲ ಮಾಡ್ತೀವಿ. ಅದಾದಮೇಲೆ ಹಾಲು ಬಂದಿತ್ತು. ಫ್ರೆಂಡ್ಸ್, ನಮ್ಮ ಮನೇಲಿ 2 ಥರದ ಹಾಲು ಯೂಸ್ ಮಾಡ್ತೀವಿ, ಕನ್ಫ್ಯೂಸ್ ಆಗಬೇಡಿ. ಒಂದು ಪ್ಯಾಕೆಟ್ ಹಾಲು, ಇನ್ನೊಂದು ಹಾಕಿಸ್ಕೊತೀವಿ ಹಾಲು. ಹಾಕಿಸ್ಕೊಳ್ಳೋ ಹಾಲು ಪೂರ್ತಿ ಲಿಪಿನೇ ಕುಡಿತಾಳೆ, ನಾವಿನ್ಯಾರೂ ಕುಡಿಯೋಲ್ಲ. ಅದರಲ್ಲಿ ಬೆಣ್ಣೆ ತೆಗಿತೀವಿ, ಕೆನೆ ತೆಗೆದಿಟ್ಬಿಟ್ಟು ಬೆಣ್ಣೆ ತೆಗಿತೀವಿ, ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಇದು ನೋಡ್ತಾ ಇದ್ರೆ ಏನಿದು ಅಂತ ಗೊತ್ತಿದೆಯಾ? ವ್ಲಾಗ್ ಮಾಡೋರಿಗೆ ಎಲ್ಲರಿಗೂ ಅದು ಗೊತ್ತಿರುತ್ತೆ, ನನ್ನ ಗಿಂಬಲ್ ಅದು. ಸೊ ಅದಾದಮೇಲೆ ಸೋಫಾ ಸೆಟ್ಟೆಲ್ಲ ಇಷ್ಟು ಗಲೀಜಾಗಿರುತ್ತೆ, ಅದೊಂದು ಸ್ವಲ್ಪ ಒದ್ರುಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿ ಎತ್ತಿಡ್ತೀನಿ. ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ಪ್ರತಿ ವ್ಲಾಗಲ್ಲೂ ಹೇಳ್ತಾ ಇರ್ತೀನಿ, ನಾವೇನಾದರೂ ಒಂದು ಮಾಡಬೇಕಾದ್ರೆ ಅದ್ರಲ್ಲಿ ಕೊಂಕೆತ್ತೋರು ಜನ ಜಾಸ್ತಿ. ನೀವು ಅದ್ರ ಬಗ್ಗೆ ಜಾಸ್ತಿ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಗುರಿ ಏನೇ ಇರುತ್ತೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೊಳ್ಳಿ.
ಆದಷ್ಟು ನೀವು ಯಾರು ಈ ಗುರಿನ ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋರು ಡೆಫಿನೆಟ್ಲಿ ಕಾಲ ಕಳಿಯೋಕ್ಕಂತೂ ಹೋಗಬೇಡಿ. ಆದಷ್ಟು ಟೈಮು ಏನಾದರೂ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗ್ತಾ, ಇನ್ನೊಂದಕ್ಕೆ ಟೈಮ್ ಸಿಗ್ತಾ, ಆವಾಗ ಎಲ್ಲದೂ ನಿಮ್ಮ ಗುರಿ ಬಗ್ಗೆನೇ ಯೋಚನೆ ಮಾಡ್ತಾರೆ. ಏನು ಮಾಡಿದ್ರೆ ಸಕ್ಸಸ್ ಆಗ್ಬೋದು, ಅದಕ್ಕೆ ಏನೇನು ಅಡಿಷ್ನಲ್ ಆಗಿ ನಾವೇನೇನು ಮಾಡಬೇಕು ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಮಾಡ್ತೀರಿ. ಅದಾದಮೇಲೆ ಅವತ್ತು ಮಾರ್ನಿಂಗು ನಮ್ಮ ಮನೇಲಿ ಜಾಸ್ತಿ ಅನ್ನದ ಐಟಮ್ ಮಾಡಲ್ಲ. ಮಾರ್ನಿಂಗು ಸ್ವಲ್ಪ ಶುಗರ್ ಪೇಷಂಟ್ ಇರೋದ್ರಿಂದ ಉಪ್ಪಿಟ್ಟು ಈ ಥರ ಎಲ್ಲ ಮಾಡ್ತೀವಿ. ಆದ ಕಾರಣ ನಾನು ಅವರೆಕಾಳಲ್ಲಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಕೊಂಡು ಎಲ್ಲ ತರಕಾರಿಗಳನ್ನ ಹೆಚ್ಚಿಟ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ಥರ ತರಕಾರಿಗಳನ್ನ ಅವಾಗವಾಗಲೇ ಹೆಚ್ಚಿಟ್ಕೊಂಡು ಮಾಡೋದ್ರಿಂದ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ, ಬೆಳಗ್ಗೆ ತಿಂಡಿಗೆ ನೈಟೇ ಹೆಚ್ಚಿಟ್ಕೊಬಿಡ್ತಾರೆ ಟೈಮ್ ಸಿಗೋಲ್ಲ ಅಂತ. ಸೊ ನೀವೆಲ್ಲ ಕಟ್ ಮಾಡಿರೋ ಅಂಥ ಒಂದು ಏನಿರುತ್ತೆ ಸ್ವಾದ ಅದೆಲ್ಲ ರೆಫ್ರಿಜಿರೇಟರ್ ಒಳಗಡೆ ಇಟ್ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ಅದು ಹೋಗಿರುತ್ತೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ನೈಟೇ ಹೆಚ್ಚಿಟ್ಬಿಟ್ಟು ನೀವು ಬೆಳಗ್ಗೆ ಎದ್ದು ತಿಂಡಿ ಮಾಡೋಕ್ಕೂ ಆವಾಗಲೇ ಮಾಡ್ಕೊಂಡು ತಿಂಡಿ ಮಾಡೋಕ್ಕೂ ಡಿಫ್ರೆನ್ಸ್ ಇರುತ್ತೆ. ಅದಾದಮೇಲೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸುತ್ತಾಯಿತು. ಹಾಲ್ಗೆ ನಾನೇ ರೆಡಿ ಮಾಡ್ಕೊಂಡಿರೋಂಥ ವೆಯ್ಟ್ ಲಾಸ್ ಪೌಡರ್ನ ಹಾಕಿ ಅದನ್ನು ಹಾಲು ಕುಡಿದೆ. ಅದಾದಮೇಲೆ ರವೆನ ಹುರ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮನೇಲಿ ಹೇಳಿದ್ನಲ್ಲ, ಆಲ್ಮೋಸ್ಟ್ ಅಲ್ಲಿ ನಮ್ಮನೆಯಲ್ಲಿ ಬೆಳಗ್ಗೆ ಯಾವುದೇ ಥರದ ಅನ್ನದ ಐಟಮ್ಸ್ ಯಾವುದೂ ಮಾಡಲ್ಲ. ಚಪಾತಿ ಆಗಿರ್ಬೋದು ಅಥವಾ ಗೋಧಿ ನುಚ್ಚಲ್ಲಿ ಮಾಡೋವಂಥ ಬಿಸಿಬೇಳೆ ಭಾತ್ ಆಗಿರ್ಬೋದು, ಉಪ್ಪಿಟ್ಟಾಗಿರ್ಬೋದು ಅಥವಾ ಪಲಾವ್ ಆಗಿರ್ಬೋದು. ಸೊ ಈ ಥರ ನವಣೆ ಯೂಸ್ ಮಾಡಿಬಿಟ್ಟು ಅದರಲ್ಲಿ ನಾವೇನು ಮಾಡ್ತೀವಿ, ಪೊಂಗಲ್ ಈ ಥರ ಎಲ್ಲ ಮಾಡ್ತೀವಿ. ಅದ್ರದ್ದೆಲ್ಲ ವ್ಲಾಗು, ಅದ್ರದ್ದೆಲ್ಲ ಡಿಶಸ್ದು ವ್ಲಾಗ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ರೆಸಿಪೀಸ್ ಅಂತ ಹಾಕಿ ಲಿಂಕ್ ಕಮೆಂಟ್ನ. ಅದರಲ್ಲೂ ನಾನು ನಿಮಗೆ ಬೇಕಾದರೆ ನಾವು ಏನು ಮಾಡ್ತೀವಿ ಡೈಲಿ ಅದ್ರದ್ದು ವ್ಲಾಗ್ ಮಾಡಿ ಹಾಕ್ತೀವಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತೊಮ್ಮೆ ಹೇಳ್ತೀನಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮ್ದು ಒಂದೊಂದು ಕಮೆಂಟ್ಸು, ಒಂದೊಂದು ಲೈಕ್ಸು ನಮಗೆ ಒಂದು ಮೋಟಿವೇಶನ್ ಕೊಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಉಪ್ಪಿಟ್ಟು ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಉಪ್ಪಿಟ್ಟು ಗೊತ್ತಿರುತ್ತೆ. ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತಿದ್ದೀನಿ ಅದು ನೋಡಿದ್ರೂ ನಿಮಗೆ ಗೊತ್ತಿರುತ್ತೆ. ಎಸ್ಪೆಷಲಿ ಉಪ್ಪಿಟ್ಟಿಗೆ ಅವರೆಕಾಳು ಹಾಕಿದ್ರೇ ಒಂದು ಟೇಸ್ಟ್ ಆಗೋದು. ಸೊ ಅದಾದ ತಕ್ಷಣ ಎಲ್ಲರೂ ಈ ರೆಸಿಪಿನ ತುಂಬಾ ಇಷ್ಟಪಟ್ಟು ತಿಂದರು ಮನೇಲಿ. ಯಾಕಂತಂದರೆ ಅವರೆಕಾಳು ಹಾಕಿರ್ತೀವಲ್ವ, ಅವರೆಕಾಳು ಮತ್ತು ತೆಂಗಿನಕಾಯಿ ಹಾಕೋದ್ರಿಂದ ಉಪ್ಪಿಟ್ಟು ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಆಮೇಲೆ ತುಂಬ ಜನ ತೆಳುಗೆ ಮಾಡ್ತಾರೆ ಉಪ್ಪಿಟ್ಟೆಲ್ಲ. ನಮ್ಮ ಮನೇಲಿ ಇದೇ ಥರ ಇರಬೇಕು, ಅಂದರೆ ಹುಡಿಯಾಗಿರಬೇಕು. ಅದಾದ ತಕ್ಷಣ ನಾನು ಲಿಪಿ ಎಲ್ಲರೂ ಟಿಫನ್ ತಿಂದ್ವಿ. ನಮ್ಮಮ್ಮ ಅವಾಗಿನ್ನೂ ಸ್ವಲ್ಪ ಹುಷಾರಿರಲಿಲ್ಲ, ಎದ್ದು ಅವಾಗಿನ ಟಿಫನ್ ತಿಂತಾಯಿದ್ರು. ಅದಾದ ತಕ್ಷಣ ಎಲ್ಲ ಕಸ ಎಲ್ಲ ಗುಡಿಸಿದ್ದೆ ನೀಟಾಗಿ. ಸೊ ಮನೆಯೆಲ್ಲ ನೀಟಾಗಿ ಈ ಥರ ತೆಗೆದು ಒರೆಸ್ಬೇಕು ನನಗೆ, ಇಲ್ಲಾಂದರೆ ಏನೋ ಖುಷಿನೇ ಆಗೋಲ್ಲ. ಸೊ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡೆ. ಅದಾದಮೇಲೆ ದೇವ್ರ ಪೂಜೆಗೆ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಸೊ ಆಲ್ರೆಡಿ 10 ಆಗಿಬಿಟ್ಟಿತ್ತು ಟೈಮು. ಸೊ ಟಿಫನ್ ಎಲ್ಲ ತಿಂದಿದ್ದೆ ಲೇಟ್ ಆಯ್ತಲ್ವ. ಸೊ ಅದ ಕಾರಣ ನಾವೇನು ಮಾಡಿದೆ, ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆಲ ಒರೆಸೋದೊಂದೇ ಬಾಕಿ ಇದ್ದಿದ್ದು. ಸೊ ಒರೆಸ್ಕೊಂಡೆ. ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಮನೇಲಿ ಶುಗರ್ ಪೇಷಂಟ್ಸ್ ಏನಾದರೂ ಇದ್ದರೆ ಅಥವಾ ಏನಾದರೂ ಪೇಷಂಟ್ಸ್ ಇದ್ದಾರೆ ಅಂದರೆ ಅವ್ರಿಗೆ ನಾರ್ಮಲ್ ರೆಗ್ಯುಲರಾಗಿ ಮಾಡ್ಕೊಡೋಂಥ ತಿಂಡಿಗಿಂತ ಸ್ವಲ್ಪ ಗೂಗಲಲ್ಲಿ ಇನ್ನೊಂದು ಕಡೆ ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅವ್ರಿಗೆ ಇಷ್ಟ ಆಗೋವಂಥ ತಿಂಡಿಗಳನ್ನ ಮಾಡಿಕೊಡಿ. ಇದರಿಂದ ಅವರೂ ಕೂಡ ಖುಷಿ ಪಟ್ಕೊಂಡು ತಿಂತಾರೆ ಮತ್ತು ಅವ್ರು ಡಯಟ್ ಫಾಲೋ ಅಪ್ ಆಗುತ್ತೆ. ನೀವು ಅಷ್ಟೇ ಡಯಟ್ ಮಾಡ್ತಿದ್ರೆ ನಿಮ್ಮದು ಕೂಡ ಡಯಟ್ ಫಾಲೋ ಅಪ್ ಆಗುತ್ತೆ. ಲೇಟಾಗಿ ಹೋಗಿತ್ತು, ಇಬ್ಬರು ಸ್ನಾನ ಮಾಡ್ಕೊಬಂದ್ವಿ, ನಾನು ಲಿಪಿ. ಹೇಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಕಲ್ಪವೃಕ್ಷ ಕಲ್ಪ ವೃಕ್ಷಾಯ ನಮತಾಂ ಕಾಮ ಧೇನುವೆ ನಮಃ. ನಮನ. ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವ ವಿಘ್ನೋಪ ಶಾಂತಯೇ. ತಗೋ ಇಲ್ಲಿದು ಇದಕ್ಕೆ ಇಟ್ಬರೋಗು. ಹೊರಗಡೆ ಹೊಸ್ಲು ರಂಗೋಲಿ ಬರಿತೀವಲ್ಲ, ಅಲ್ಲಿ
ಸೊ ಫ್ರೆಂಡ್ಸ್, ಇದು ನೋಡ್ತಾ ಇರ್ಬೋದಲ್ಲ, ಏನಪ್ಪ ಇವರು ಶ್ಲೋಕ ಎಲ್ಲ ಇದು ಮಾಡ್ತಿದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ ಅಂತ. ಡೆಫಿನೆಟ್ಲಿ ನೀವು ಹಿಂದೂಗಳಾಗಿದ್ದರೆ ನಿಮ್ಮ ಮಕ್ಕಳಿಗೆ ಸನಾತನ ಧರ್ಮದ ಬಗ್ಗೆ ತಿಳಿಸಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಹಿಂದುತ್ವದ ಸನಾತನ ಧರ್ಮದ ಶ್ಲೋಕಗಳು ಹಾಗೆ ನಮ್ಮ ದೇವ್ರುಗಳ ಬಗ್ಗೆ ಅವ್ರಿಗೆ ನಂಬಿಕೆಯನ್ನು ಹುಟ್ಟಿಸಿ. ಹಾಗೆ ಯಾಕಂದರೆ ನಮಗೂ ಆ ಥರ ಅನಿಸುತ್ತಲ್ವ, ದೇವ್ರಿಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಈವನ್ ತುಂಬ ಜನ ಸೈಂಟಿಫಿಕ್ಕಾಗಿ ಪ್ರೂವ್ ಮಾಡ್ಬೋದು, ಅದಾಗಿದೆ ಇದಾಗಿದೆ ಇದು ಅದು ಆಳು ಮುಳು ಅಂತ. ಅದಕ್ಕೂ ಮೀರಿ ಒಂದು ಶಕ್ತಿ ಇದೆ ಅಂದಾಗ ಅದು ದೇವರು ಅಂತಲೇ ನಾವು ಭಾವಿಸ್ಬೇಕು. ಹಲವಾರು ಜನರು ಹಲವಾರು ಥರದ ನಂಬಿಕೆಗಳಲ್ಲಿ ಇಟ್ಕೊಂಡು ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಥರ ದೇವ್ರುಗಳನ್ನ ಪೂಜೆ ಮಾಡ್ತಾರೆ. ನಾವು ನಮ್ಮ ಧರ್ಮದ ಅನುಸರಣೆ ಮಾಡಬೇಕಲ್ವ. ಆದ ಕಾರಣ ನಾನು ಲಿಪಿನ ಪ್ರತಿ ಸಲ ದೇವ್ರ ಪೂಜೆ ಮಾಡಬೇಕಾದ್ರೂ ಅವಳನ್ನ ಮುಂದೆನೇ ಕೂರಿಸ್ಕೊಂಡು ಯಾವ ಥರ ಪೂಜೆ ಮಾಡಬೇಕು, ಶ್ಲೋಕಗಳನ್ನ ಯಾವ ಥರ ಹೇಳಬೇಕು ಅದನ್ನು ಪ್ರತಿದಿನ ಹೇಳ್ಕೊಡ್ತೀನಿ. ನೀವು ಫ್ರೆಂಡ್ಸ್ ನಿಮ್ಮ ಮನೇಲಿರುವಂಥ ಮಕ್ಕಳಿಗೆ, ಯಾಕಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಿರ್ತೀನಿ, ನಾವೇನು ಮಾಡ್ತೀವಿ ಅದನ್ನೇ ಕೂಡ ಮಕ್ಕಳು ಮಾಡ್ತವೆ, ನಾವೇನು ಮಾತಾಡ್ತೀವಿ ಅದೇ ಕೂಡ ಮಕ್ಕಳುಗಳು ಕೂಡ ಮಾತಾಡ್ತವೆ. ಆದ ಕಾರಣ ಮಕ್ಕಳಿಗೆ ಆದಷ್ಟು ಒಳ್ಳೇದನ್ನ ಹೇಳ್ಕೊಡಿ, ಒಳ್ಳೇದನ್ನ ಮಾಡಬೇಕು ಅಂತ ಹೇಳ್ಕೊಡಿ. ಇದೊಂದು ಇಂಟೆನ್ಷನ್ನಿಗೋಸ್ಕರ ನಾವು ದೇವ್ರ ಪೂಜೆ ಮಾಡೋಕ್ಕಿಂತ ಆ ಒಂದು ದೇವ್ರ ಪೂಜೆನ ಮಾಡಿದ್ರೆ ನಮ್ಗೆ ಯಾವ ಥರ ನೆಮ್ಮದಿ ಸಿಗುತ್ತೆ, ಆ ಒಂದು ನಮ್ಮ ಲಾಸ್ಟ್ ಮೇನ್ ಉದ್ದೇಶ ಏನು ಮುಕ್ತಿ, ಅದ್ರ ಬಗ್ಗೆ ಕೂಡ ಮೋಕ್ಷದ ಬಗ್ಗೆ ಕೂಡ ಅವರಿಗೆ ಅರಿವು ಮಾಡ್ತಾರೆ. ಲಿಪಿಗೆ ಚಿಕ್ಕ ವಯಸ್ಸು ಅವಳಿಗಷ್ಟು ಗೊತ್ತಾಗಲ್ಲ, ಬಟ್ ಇವಾಗಿಂದ ಹೇಳ್ಕೊಟ್ರೆ ಅಲ್ವಾ ಅದೇನು ಎತ್ತಂತ ಗೊತ್ತಾಗೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನನ್ನ ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಬಾಯ್. ಹಾಗೆ ನಮ್ಮ ಚಾನಲ್ನ ಕೀಪ್ ವಾಚಿಂಗ್ ಮಾಡ್ತಾ ಇರಿ. ಹಾಗೆ ಆಲ್ವೇಸ್ ರಾಕಿಂಗ್, ಆಲ್ವೇಸ್ ಶೈನಿಂಗ್. ಅಂಟಿಲ್ ದೆನ್ ನಾನು ನಿಮಗೆ ಮುಂದಿನ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.